ಓಂ ಶಾಂತಿ. ನಾವು ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಿಂದ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಒಂದು ಅಂತಾರಾಷ್ಟ್ರೀಯ ಆಧ್ಯಾತ್ಮಿಕ ಸಂಸ್ಥೆ. ಇಡೀ ಜಗತ್ತಲ್ಲಿ 180 ರಾಷ್ಟ್ರದಲ್ಲಿ ಸೇವೆ ಮಾಡ್ತಾ ಇದೆ. ಇವತ್ತು ಮನುಷ್ಯನಿಗೆ ಆಧ್ಯಾತ್ಮಿಕತೆ ಬಹಳ ಅವಶ್ಯಕತೆ ಇದೆ. ಆಧ್ಯಾತ್ಮ ಅಂದರೆ ಅನೇಕರಲ್ಲಿ ತಪ್ಪು ಕಲ್ಪನೆ ಇದೆ. ಆಧ್ಯಾತ್ಮ ನಮ್ಮ ದೇಶದ ಸಂಸ್ಕೃತಿಯದು, ನಮ್ಮ ಪರಂಪರೆಯದು. ನಮ್ಮ ದೇಶ ಆಧ್ಯಾತ್ಮಿಕ ದೇಶ ಅಂತ ನಾವು ಹೇಳ್ತೀವಿ. ಇಡೀ ಜಗತ್ತಿಗೆ ಆಧ್ಯಾತ್ಮಿಕತೆ ಸಂದೇಶ ಕೊಟ್ಟಿರುವ ದೇಶ ಭಾರತ ದೇಶ. ಇಡೀ ಜಗತ್ತಿಗೆ ಧ್ಯಾನವನ್ನು ಅಭ್ಯಾಸ ಮಾಡಿಸಿರುವಂಥ ದೇಶ ಭಾರತ ದೇಶ. ಆದರೆ ನಾವು ಭಾರತೀಯರು ಆಧ್ಯಾತ್ಮ ಅಂದರೆ, ಧ್ಯಾನ ಅಂದರೆ ಬಹಳ ದೂರ ಇದ್ದೀವಿ. ಇದು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಕೆಯಾಗಬೇಕು. ಆಧ್ಯಾತ್ಮ ಮನುಷ್ಯನಿಗೆ ಯಾಕೆ ಬೇಕು ಅಂದರೆ, ಮನುಷ್ಯನ ಮನಸ್ಸು ಇವತ್ತು ಎಲ್ಲವೂ ಇದೆ. ನಮ್ಮ ಹತ್ರ ಹಣ ಇದೆ, ಒಳ್ಳೆಯ ಸ್ಥಾನ ಇದೆ ಮತ್ತು ಪರಿವಾರ ಇದೆ. ಆದರೆ ಶಾಂತಿ ಇಲ್ಲ, ಸುಖ ಇಲ್ಲ. ಪರಸ್ಪರ ಸಂಬಂಧದಲ್ಲಿ ಪ್ರೀತಿ ಕಡಿಮೆ ಆಗ್ತಾ ಇದೆ. ಸಂಬಂಧಗಳು ಮನುಷ್ಯನ ಜೀವನದಲ್ಲಿ ಬಹಳ ಇಂಪಾರ್ಟೆಂಟು. ಆದರೆ ಇವತ್ತು ಸಂಬಂಧಗಳು ದೂರ ಆಗ್ತಾ ಇದೆ. ಮನಸ್ಸಿಗೆ ಒಂದು ಏಕಾಗ್ರತೆ ಇಲ್ಲ, ಏಕೆಂದರೆ ಸತ್ಯತೆ ಅರಿವಿಲ್ಲ ಮನುಷ್ಯನಿಗೆ. ಮನಸ್ಸಿ ಜೀವನದ ಬೀಜ. ಅಧ್ಯಾತ್ಮ ಏನು ಹೇಳುತ್ತೆ ಅಂದರೆ, ಮನಸ್ಸನ್ನು ಚೆನ್ನಾಗಿಟ್ಕೊಳ್ಳಿ. ಮನಸ್ಸನ್ನು ಚೆನ್ನಾಗಿಟ್ಕೋಬೇಕು ಅಂದರೆ ಮನಸ್ಸಿಗೆ ನಾವು ಸಮಯ ಕೊಡಬೇಕು. ದೇವರು ನಮಗೆ 24 ಗಂಟೆಯನ್ನು ಕೊಟ್ಟಿದ್ದಾನೆ. ಆದರೆ 24 ಗಂಟೆ ನಾವೆಲ್ಲ ಏನು ಮಾಡ್ತೀವಿ? 8 ಗಂಟೆ ಮಲಗ್ತೀವಿ, 8 ಗಂಟೆ ನಮ್ಮ ಕಾರ್ಯಕ್ಷೇತ್ರದಲ್ಲಿ ದುಡಿತೀವಿ. ಇನ್ನು 8 ಗಂಟೆ ಏನು ಮಾಡ್ತೀವಿ? ತುಂಬ ವೇಸ್ಟ್ ಮಾಡ್ತೀವಿ. ಅದಕ್ಕೋಸ್ಕರ ಪರಮಾತ್ಮ ಹೇಳ್ತಾರೆ, ನಮಗೋಸ್ಕರ ನಾವು 1 ಗಂಟೆ ಆದರೂ ಸಮಯ ಕೊಡಬೇಕು. ಹೇಗೆ ನಾವು ದಿನ ಮೊಬೈಲ್ ಚಾರ್ಜ್ ಮಾಡ್ತೀವಿ, ಮೊಬೈಲ್ ಚಾರ್ಜ್ ಮಾಡದೆ ಹೋದ್ರೆ ಏನಾಗುತ್ತೆ? ಇಡೀ ದಿನ ಯಾವ ಕೆಲಸನೂ ಆಗಲ್ಲ. ಅದೇ ರೀತಿ ಆ ಮನಸ್ಸನ್ನು ಚಾರ್ಜ್ ಮಾಡ್ಕೋಬೇಕು. ಬೆಳಿಗ್ಗೆ ಎದ್ದಾಗ ಈ ಧ್ಯಾನದ ಅಭ್ಯಾಸ ಮಾಡಬೇಕು. ಧ್ಯಾನದಿಂದ ನಮ್ಮ ಭೌತಿಕ ಶರೀರದ ಆರೋಗ್ಯನೂ ಸುಂದರ ಆಗ್ತಾ ಹೋಗುತ್ತೆ, ಮನಸ್ಸಿನ ಆರೋಗ್ಯ ಸುಂದರ ಆಗುತ್ತೆ, ಸಮಾಜದ ಆರೋಗ್ಯ ಸುಂದರ ಆಗುತ್ತೆ, ಕುಟುಂಬದ ಆರೋಗ್ಯ ಸುಂದರ ಆಗ್ತಾ ಹೋಗುತ್ತೆ. ಸೊ ಮನಸ್ಸಿನ ಕಡೆಗೆ ನಮಗೆ ಗಮನ ಇಲ್ಲ. ವಾಸ್ತವಿಕವಾಗಿ ನಮ್ಮ ಪ್ರಯಾರಿಟಿ ಲಿಸ್ಟಲ್ಲಿ ಏನು ಅಂದರೆ, ನಮ್ಗೆ ಕೆಲಸ ಆಗಬೇಕು ಮೊದಲು, ಆಮೇಲಿಂದ ನಮ್ಮ ಕುಟುಂಬ ನೋಡ್ಕೊತೀವಿ, ಆಮೇಲಿಂದ ಕೊನೆಗೆ ನಾವು. ಇದು ಉಲ್ಟಾ ಆಗಬೇಕು. ಅಲ್ಲ, ಫಸ್ಟು ನಾವು ಚೆನ್ನಾಗಿದ್ದರೆ ನಮ್ಮ ಕುಟುಂಬ ಚೆನ್ನಾಗಿರುತ್ತೆ, ನಮ್ಮ ಕಾರ್ಯಕ್ಷೇತ್ರನೂ ತುಂಬ ಸುಂದರವಾಗಿರ್ತದೆ, ನಮ್ಮ ಸಂಬಂಧಗಳು ಸುಧಾರಣೆ ಆಗ್ತಾ ಹೋಗುತ್ತೆ. ಧ್ಯಾನ ನಮಗೆ ಇದನ್ನು ಹೇಳ್ಕೊಡುತ್ತೆ. ಅದಕ್ಕೋಸ್ಕರ ದಿನಕ್ಕೆ 1 ಗಂಟೆ ಕಾಲ ಆದರೂ ನಾವು ನಮಗೋಸ್ಕರ ಕೊಡಬೇಕು. ಅದಕ್ಕೆ ವಿಶ್ವವಿದ್ಯಾಲಯದಲ್ಲಿ ಪ್ರತಿನಿತ್ಯನೂ ಸಹ ಆಧ್ಯಾತ್ಮಿಕ ತರಗತಿಗಳು, ಧ್ಯಾನದ ತರಗತಿಗಳಿರುತ್ತೆ. ಯಾರು ಬೇಕಾದರೂ ಬರ್ಬೋದು. ಇದಕ್ಕೆ ಫ್ರೀ ಆಫ್ ಕಾಸ್ಟ್, ಯಾವುದೇ ಪ್ರಕಾರದ ಫೀಸು ಡೊನೇಷನ್ ಇಲ್ಲ. ಇಲ್ಲಿ ಯಾವುದೂ ಜಾತಿ ಮತ ಏನೂ ಇಲ್ಲ. ಅದಕ್ಕೋಸ್ಕರ ದಿನ 1 ಗಂಟೆ ಅಂತ ನೀವು ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಡಿ. ಇಲ್ಲಿ ಮುಖ್ಯವಾಗಿ ನಾವು ಆತ್ಮದ ವಿಚಾರವನ್ನು ತಿಳಿಸ್ತಾ ಹೋಗ್ತೀವಿ. ನಾನು ಯಾರು? ಇವತ್ತು ಜಗತ್ತಲ್ಲಿ ಎಲ್ಲ ಸಮಸ್ಯೆಗೆ ಮೂಲ ಏನು ಅಂದರೆ ಐಡೆಂಟಿಟಿ ಕ್ರ್ಯಾಶ್. ಅಂದರೆ ನಾನು ಯಾರು ಅಂತ ಗೊತ್ತಿಲ್ಲ. ನಾವು ಶರೀರ ನಾವು ಅಂದ್ಕೊಂಡಿದ್ದೀವಿ, ಅಥವಾ ನಮ್ಮ ರೆಸಿಗ್ನೇಷನ್ ನಾವು ಅಂದ್ಕೊಂಡಿದ್ದೀವಿ, ಅಥವಾ ನಮ್ಮ ಕಾರ್ಯ ನಾವು ಅಂದ್ಕೊಂಡಿದ್ದೀವಿ. ಅಂದರೆ ವಾಸ್ತವಿಕವಾಗಿ ಸತ್ಯವಾದ ಪರಿಚಯ ಪರಮಾತ್ಮ ನಮ್ಗೆ ಹೇಳ್ತಾರೆ. ನಾನು ಯಾರು ಅಂದರೆ ಒಂದು ಅಭೌತಿಕವಾದ, ಒಂದು ಅಮರವಾದ, ಒಂದು ಚೈತನ್ಯವಾದ ಆತ್ಮ. ನಾನು ಇಷ್ಟೆಲ್ಲ ಪಾತ್ರ ಮಾಡ್ತಾ ಇದ್ದೀನಿ. ಈ ಶರೀರ ಪಂಚತತ್ವದಿಂದ ಮಾಡಲ್ಪಟ್ಟಿದೆ. ಇದು ವಾಪಸ್ ಪಂಚತತ್ವಕ್ಕೆ ಹೋಗುತ್ತೆ. ಈ ಶರೀರ ಯಾಕೆ ಸಿಕ್ಕಿದೆ ನಮಗೆ ಅಂದರೆ, ಪಾತ್ರ ಮಾಡೋದಕ್ಕೆ ಒಂದು ವಸ್ತ್ರ ಇದ್ದ ಹಾಗೆ ಇದು. ನಾನು ಆತ್ಮ ಆ್ಯಕ್ಟರ್ ಆಗಿದ್ದೀನಿ, ನಟ ಆಗಿದ್ದೀನಿ. ಈ ನಾಟಕದಲ್ಲಿ ಈ ಧರ್ಮಕ್ಷೇತ್ರ ಅಂತ ಏನಿದೆ, ಇಲ್ಲಿ ನಾನು ಪಾತ್ರ ಮಾಡಕ್ಕೆ ಬಂದಿದ್ದೀನಿ. ಪಾತ್ರ ಇರೋವರೆಗೂ ಈ ಶರೀರ ನಮ್ಮ ಜೊತೆಗೆ ಇರುತ್ತೆ. ಆದರೆ ನಾನು ಆತ್ಮ ಸತ್ಯ, ಶಾಶ್ವತ, ಸಚ್ಚಿದಾನಂದ ಸ್ವರೂಪನಾಗಿದ್ದೀನಿ. ಸೊ ಆತ್ಮದ ಅನುಭೂತಿಯನ್ನು ನಾವೆಷ್ಟು ಮಾಡ್ತೀವಿ? ಹೇಗೆ ಆ್ಯಕ್ಟ್ರಿಗೆ ಗೊತ್ತಿರುತ್ತೆ, ನನ್ನ ಮನೆ ಬೇರೆ ಕಡೆಗಿದೆ, ನಾನು ಬೇರೆ ಇದ್ದೀನಿ, ಇದು ನಟನೆ ಮಾಡಕ್ಕೆ ಬಂದಿದ್ದೀನಿ, ನಾನು ನಾಯಕನಾಗಿದ್ದೀನಿ, ನಟನಾಗಿದ್ದೀನಿ ಅಂತ. ಅದೇ ರೀತಿ ಆತ್ಮನೂ ಸಹ ಇಲ್ಲಿ ಅಭಿನಯ ಮಾಡೋದಕ್ಕೆ ಬಂದಿದೆ. ಕರ್ಮಕ್ಷೇತ್ರದಲ್ಲಿ, ಸೃಷ್ಟಿ ನಾಟಕ ಅಂತ ಹೇಳ್ತೀವಿ. ಆದರೆ ಈ ನಾಟಕದಲ್ಲಿ ನಾನೊಂದು ಆ್ಯಕ್ಟರ್ ಅನ್ನೋದು ನಮಗೆ ಸ್ಮೃತಿ ಇಲ್ಲ, ವಿಸ್ಮೃತಿ ಆಗಿಬಿಟ್ಟಿದ್ದೀವಿ. ಇದೇ ಸತ್ಯ, ಇದೇ ಶಾಶ್ವತ. ಈ ನಾಟಕದಲ್ಲಿರೋರೇ ನಮ್ಮ ಜೊತೆಗೆ ಸದಾ ಇರ್ತಾರೆ ಅಂದ್ಕೊಂಡ್ಬಿಟ್ಟಿದ್ವಿ. ಯಾವ ಕ್ಷಣದಲ್ಲಿ ನಂದು ಪಾತ್ರ ಮುಗಿತದೋ ಹೇಳೋಕ್ಕಾಗಲ್ಲ. ಎಲ್ಲಿ ಬೇಕಾದಲ್ಲಿ ನನ್ನ ಪಾತ್ರ ಮುಗಿಬೋದು. ಆದರೆ ಆತ್ಮಕ್ಕೆ ಸ್ಮೃತಿ ಇರಬೇಕು, ಇದು ನನ್ನ ಪಾತ್ರ, ಈ ಪಾತ್ರ ನಾನು ಒಂದಿನ ಮುಗಿಸ್ಲೇಬೇಕು. ನನ್ನ ಜೊತೆಗಿರೋರೆಲ್ಲ ಆ್ಯಕ್ಟರ್ ಅಷ್ಟೇನೆ, ಆ್ಯಕ್ಟ್ ಮಾಡಕ್ಕೆ ಸಿಕ್ಕಿದಾರವರಷ್ಟೇ.
ಇನ್ನು ನನ್ನ ಪಾತ್ರ ಮುಗಿದ ಮೇಲೆ ಮತ್ತೆ ನಂದು ಪಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಹೇಗೆ ನೋಡಿ, ಒಂದು ಟ್ರೈನಲ್ಲಿ ಪ್ಯಾಸೆಂಜರು ಬೇರೆ ಇರ್ತಾರೆ, ಇನ್ನೊಂದು ಟ್ರೈನಿಗೆ ಹೋದ್ಮೇಲೆ ಪ್ಯಾಸೆಂಜರ್ಸ್ ಚೇಂಜ್ ಆಗ್ತಾರೆ. ಅದೇ ರೀತಿ ಆತ್ಮ ಪುನರಪಿ ಮರಣಂ ಪುನರಪಿ ಜನನಂ, ಜನ್ಮ ಮರಣದಲ್ಲಿ ಆತ್ಮ ಬರ್ತಾ ಹೋಗುತ್ತೆ. ಆದರೆ ತಾನು ಮಾಡಿರುವಂಥ ಕರ್ಮದ ಫಲವನ್ನು ಆತ್ಮ ಜೊತೆಗೆ ತಗೊಂಡು ಹೋಗುತ್ತೆ. ಅದಕ್ಕೆ ನಾವು ಮಗು ಹುಟ್ಟಿದಾಗ ಹೇಳ್ತೀವಲ್ಲ, ಈ ಮಗು ಒಳ್ಳೆ ಭಾಗ್ಯ ಮಾಡ್ಕೊಂಡು ಬಂದಿದೆ, ಮಗುವಿನ ಅದೃಷ್ಟ ಚೆನ್ನಾಗಿದೆ ಅಂತ ಹೇಳ್ತೀವಿ. ಅದೃಷ್ಟ ಮೀನ್ಸ್ ಕರ್ಮ. ಕ್ಲೋಸಿಂಗ್ ಬ್ಯಾಲೆನ್ಸ್, ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ನಾವು ಇವತ್ತು ಏನು ಕರ್ಮ ಮಾಡಿದ್ವೋ ಅದು ಖಂಡಿತ ನಮ್ಮ ಜೊತೆಗೆ ಬರುತ್ತೆ. ಅದಕ್ಕೋಸ್ಕರ ಪರಮಾತ್ಮ ಹೇಳ್ತಾರೆ, ಶ್ರೇಷ್ಠ ಕರ್ಮ ಮಾಡಿ ಎಲ್ಲರಿಗೂ ಸುಖ ಕೊಡಿ. ಸುಖ ಕೊಡಬೇಕು ಅಂದರೆ ನಾನು ಯಾರು ಅಂತ ಅರ್ಥ ಮಾಡ್ಕೋಬೇಕು. ನಾನು ಎಲ್ಲಿಂದ ಬಂದಿದ್ದೀನಿ, ನನ್ನವ್ರು ಯಾರು. ಈ ನಾಟಕದಲ್ಲಿ ಇರೋರು ಯಾರು ಸಹ ನಮ್ಮವರಲ್ಲ, ಸತ್ಯವಾಗಿ ಒಬ್ಬರು ನಮ್ಮವರಿದ್ದಾರೆ, ಅವರೇ ಪರಮಾತ್ಮ. ಅವರ ಪರಿಚಯನೂ ಸಹ ನಿಮಗೆ ಸಿಗುತ್ತೆ. ಅದಕ್ಕೋಸ್ಕರ ತಾವೆಲ್ಲರೂ ಸಮಯ ಮಾಡಿಕೊಂಡು ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಡಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ತೀನಿ.